ಇವ್ರೆಲ್ರೂ ಕೂಡಿ ವ್ಯಸನ ಮುಕ್ತಿ ಅಭಿಯಾನ ಅಂತ ಮಾಡ್ಲಿಕ್ಕೆ ಹೊರಟ್ರು. ಇವರಲ್ಲೇ ಕೆಲವು ಜನ ಸ್ವಾಮಿಗಳು ವ್ಯಸನ ಬಿಡ್ರಿ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ಇವರು. ಆಮೇಲೆ ಇವರು ತಮ್ಮ ಮಠದ ಹೊಲದಲ್ಲಿ ತಂಬಾಕನ್ನು ಬಿತ್ತಿ ಮಾರಾಟ ಮಾಡ್ಕೊಂಡು ಹೊಟ್ಟೆ ತುಂಬಿಕೊಳ್ತಾ ಇದ್ದಾರೆ. ಯಾರು ಕನ್ನೇರಿ ಅವರು ಶಿವಾನಂದ ಸ್ವಾಮಿಗಳ ಆಮೇಲೆ ಈಗ ಹಂದಿಗುಂದದ ಇವರ ಮಠಾಧಿಪತಿಗಳ ಒಕ್ಕೂಟ ಏನಿದೆ ಅದರ ಸೆಕ್ರೆಟರಿ ಹಂದಿಗುಂದ ಮತ್ತು ಆಡಿ ಮಠದಲ್ಲಿ ಈ ಸ್ವಾಮಿಗಳು ತಮ್ಮ ಮಠಗಳಂತ ಹೇಳ್ತಾರ. ಆಮೇಲೆ ಆಡಿ ಆ ಹೊಲದಲ್ಲಿ ತಂಬಾಕು ಬಿತ್ತಿದ್ದಾರೆ. ಆ ತಂಬಾಕಿನ ಬೆಳೆಯನ್ನ ಮಾರಾಟ ಮಾಡ್ತಾರೆ. ಆ ಜನರಿಗೆ ಮಾತ್ರ ವ್ಯಸನ ಮುಕ್ತಿ ಉಪದೇಶ ಮಾಡ್ತಾರೆ. ಹಾಗಾದ್ರೆ ಏನ್ ಅನ್ಬೇಕಮ್ಮ ಅವ್ರಿ, ಇವರಿಗೆ ಹಣ ಸಿಗುತ್ತೆ ಅಂತಂದ್ರೆ ಏನ್ ಬೇಕಾದ್ ಮಾಡ್ತಾರೆ. ಆದ್ರೆ ಉಪದೇಶ ಮಾಡೋದು ಮಾತ್ರ ಬಸವ ತತ್ವವನ್ನ. ಇದು ಹೇಗೆ ಮೇಳಾಗುತ್ತೆ? ನಾನ್ ಮಾತ್ರ ಹೇಗಿರುತ್ತೆ ಹಾಗೆ ಹೇಳ್ತೇನೆ. ಆರೋಪ ನಿಜವೇ ಆದ್ರೆ ಆ ಮಠ ಮಂದಿರಗಳಿಗೆ ಹೋಗುವ ಭಕ್ತರ ಕಣ್ಣಿಗೆ ಇದೆಲ್ಲ ಕಾಣೋದಿಲ್ವಾ?